ಸಮಯದಲ್ಲಿ ಬರಬಹುದು. ನಾನ್ ಜಾದು, ನಾನ್ ಮಾಯಾ ಜಾಲ. ಹೆದರು ನನಗೆ, ನಾನು ಶಾಕಾಲ್. ಚಿಂಗ್ಲಿ, ನಿನ್ನ ಕೈಯಲ್ಲಂತೂ ಜಿಗ್ಜಾಗ್ ಝೂಮ್ ಮ್ಯಾಜಿಕ್ ಇದೆ. ಬೇಗ ಒಳಗ್ ಹೋಗಿ ರುಚಿಯಾದ ಚಹಾ ತಿಂಡಿ ಮಾಡು. ನಿನ್ನ ಹೊಸ ಕಿಂಗ್ ಬಂದಿದ್ದಾನೆ. ಹೊಸ ಕಿಂಗ್? ಅದು ನೀನ? ಸನ್ ಸಿಟಿಯ ಕಿಂಗ್ ಕೇವಲ ಜೈಸಿಂಗ್ ಚೌಹಾನ್ ಮಾತ್ರ. ಹಾಗೋ, ಜೈಸಿಂಗ್ ನ ಫ್ಯಾನ್. ಈಗ ನಿನ್ನನ್ನ ಸರಿ ದಾರಿಗೆ ತರ್ತೀನಿ. ಅಕೀರಾ ಜಕೀರಾ ಫೋರ್ಸ್ ಫೀಲ್ಡ್ ಕ್ರಿಯೇಟೋ. ಈ ಫೋರ್ಸ್ ಫೀಲ್ಡ್ ನೋಡಿದ್ದೀಯಲ್ಲ, ಈ ಫೋರ್ಸ್ ಫೀಲ್ಡ್ ಆಂಟಿ ಜೈಸಿಂಗ್ ಚೌಹಾನ್, ಆಂಟಿ ರುದ್ರ ಮತ್ತು ಶಾಕಾಲ್ ಫ್ರೆಂಡ್ಲಿ ಆಗಿಬಿಟ್ಟಿದೆ. ಅದಕ್ಕೆ ಏನು ನಾಟಕ ಆಡದೆ ಶಾಕಾಲ್ನ ಸ್ವಾಗತಕ್ಕಾಗಿ ಪಕ್ವಾನ್ನ ತಯಾರಿಸು. ಬೇಗ ಮಾಡು, ಇಲ್ಲಾಂದ್ರೆ ಅಣ್ಣ, ನಾನು ಇವತ್ತಿನವರೆಗೆ ಜೈಸಿಂಗ್ನ ಪ್ಯಾಲೇಸ್ ನ ಹೊಗಳಿಕೆ ಕೇಳಿದ್ದೆ. ನಿನ್ನಿಂದಾಗಿ ಇವತ್ತು ಈಗ ಈ ಪ್ಯಾಲೇಸ್ ನಮ್ದಾಯ್ತು. ಎಲ್ರು ಅಲ್ಲೇ ನಿಲ್ಲಿ, ಏನೂ ಸರಿಯಾಗಿಲ್ಲ. ಏನಾಯ್ತು ಅಜ್ಜಯ್ಯ? ಮಾಡಿದ್ದುಣ್ಣು ಮಹಾರಾಯ, ನಮ್ ಸಿಟಿ ಮೇಲೆ ಇದೆಂತ ರಾವು ಕಾಲ. ಅಜ್ಜಯ್ಯ! ಹಲೋ ಎವ್ರಿಬಡಿ. ಜೈಸಿಂಗ್ ಆಘಾತವಾಯ್ತಾ? ಈಗ ಈ ಇಡೀ ಪ್ಯಾಲೇಸ್ ನನ್ನ ಫೋರ್ಸ್ ಫೀಲ್ಡ್ ನಲ್ಲಿದೆ. ನೀವು ಹೊರಗೆ ತಿರುಗಾಡೋಕೆ ಹೋದ್ರಿ, ನಾನು ಸಮಯದ ಸದುಪಯೋಗ ಮಾಡಿಕೊಂಡು ನಿಮ್ಮ ಪ್ಯಾಲೇಸ್ ಅನ್ನು ವಶ ಮಾಡಿಕೊಂಡೆ. ತಮಾಷೆ ಅತಿ ಆಯ್ತು ಶಾಕಾಲ್, ಈಗ ಹೊರಟೋಗು ಇಲ್ಲಿಂದ. ಇಬಾಯಿಸ್ಕಾ ಜಿಬಾಯಿಸ್ಕಾ ಶೀಲ್ಡ್ ಬ್ರೇಕೋ. ಇಬಾಯಿಸ್ಕಾ ಜಿಬಾಯಿಸ್ಕಾ ಶೀಲ್ಡ್ ಡಿಸಪಿಯರೋ. ಅಜ್ಜಯ್ಯ! ಅಜ್ಜಯ್ಯ! ಇಬಾಯಿಸ್ಕಾ ಜಿಬಾಯಿಸ್ಕಾ ಶೀಲ್ಡ್ ಬ್ರೇಕೋ. ನಿನ್ನ ಪ್ಯಾಲೇಸ್ ಅನ್ನು ಒಂದು ಸಲ ಕೊನೆ ಬಾರಿ ನೋಡ್ಕೋ ಜೈಸಿಂಗ್. ಹಾಗೆ ನನ್ನ ಮನಸ್ಸು ಬಹಳ ದೊಡ್ಡದು ಕಣೋ. ಸತ್ಯ, ನಿಜ. ಕೆಲವೊಮ್ಮೆ ನಿಮ್ಗಾಗಿ ಪಕ್ವಾನ್ನವನ್ನ ಕಳಿಸಿಕೊಡ್ತೀನಿ ನಾನು. ಹಣ್ಣು ಹಂಪಲು ನಿನಗೆ ಕಾಡಿನಲ್ಲಿ ಸಿಗುತ್ತಲ್ಲ. ಶಾಕಾಲ್ ಎಷ್ಟು ಖುಷಿ ಪಡ್ಬೇಕೋ ಪಡ್ಕೋ, ಆದ್ರೆ ನೆನಪಿಡು, ನಾನು ಹಿಂತಿರುಗಿ ಬರ್ತೀನಿ. ಶಾಕಾಲ್ನ ಮಾಯಾಜಾಲವನ್ನು ಭೇದಿಸುವ ಮಾರ್ಗ ಅವನಿಂದಲೇ ತಿಳಿಯಬಹುದು. ನೀನವನ ಪ್ರತಿ ಚಲನವನ್ನು ಗಮನಿಸು ಮತ್ತು ಪ್ರತಿ ಮಾತು ಕೇಳ್ತಿರು. ಓಕೆ ಅಜ್ಜಯ್ಯ, ನೀವು ಚಿಂತಿಸಬೇಡಿ. ನನ್ನ ಗುಪ್ತ ಸೈನ್ಯ ಎಲ್ಲ ವರದಿ ಕೊಡುತ್ತೆ.
ಶಾಕಾಲ್ ಮತ್ತು ಜೈಸಿಂಗ್ ಹೊರಟು ಹೋದ. ಆದ್ರೆ ಅವ ಪ್ಯಾಲೇಸ್ನೊಳಗೆ ಪ್ರವೇಶಿಸಲು ಎಲ್ಲ ಪ್ರಯತ್ನ ಮಾಡಬಹುದು. ತಂಗಿ, ನಾನು ಪ್ಯಾಲೇಸ್ನ ಸುತ್ತಮುತ್ತ ಇಷ್ಟೊಂದು ಸುರಕ್ಷೆ ಇಟ್ಟಿದ್ದೀನಂದ್ರೆ ಒಂದು ಪಕ್ಷಿನೂ ಒಳಗೆ ಬರೋದಿಲ್ಲ. ಗಾಳಿ ಬಂದು ಹೋಗಲು ಪ್ಯಾಲೇಸಿನ ಟಾಪ್ನಲ್ಲಿ ನಾನೊಂದು ಚಿಕ್ಕ ಹೋಲ್ ಮಾಡಿದ್ದೀನಿ. ಜಯಸಿಂಗ್ ಎಡ ಬಲ ತಿರುಗಾಡ್ತಾ ಇರಬೇಕಷ್ಟೇ. ಈ ಒಂದು ದಾರಿಯ ಸುಳಿವು ಅವನಿಗೆ ಸಿಗೋಕೆ ಸಾಧ್ಯವಿಲ್ಲ. ಊಟ ಚೆನ್ನಾಗಿತ್ತು, ಬನ್ನಿ ವಿಶ್ರಾಂತಿ ಪಡೆಯೋಣ. ಏನ್ ಸುದ್ದಿ? ಏನ್ ಹೇಳ್ತಿದ್ದೀರಿ? ಹಾಗೂ ಇದು ಬಹಳ ಮುಖ್ಯವಾದ ವಿಷಯ. ಈ ಮಾತನ್ನು ಈಗಲೇ ಅಜ್ಜನಿಗೆ ತಿಳಿಸ್ಬೇಕು. ಹಾ ಚಿನ್ಲಿ, ಏನಾದ್ರೂ ತಿಳಿತಾ? ಅಜ್ಜಯ್ಯ, ಈಗ ತಾನೇ ಗೊತ್ತಾಯ್ತು. ಶಾಕಾಲ್ ಪ್ಯಾಲೇಸ್ ನ ಟಾಪ್ ನಲ್ಲಿ ಒಂದು ಹೋಲ್ ಮಾಡಿದ್ದಾನೆ. ಇದರಿಂದ ಇಡೀ ಸಿಟಿಯ ಗಾಳಿ ಒಳಗೆ ಹೊರಗೆ ಹೋಗ್ಲಿ ಅಂತ. ನೀವು ಅಲ್ಲಿಂದ ಬರಬಹುದು. ಥ್ಯಾಂಕ್ ಯು ಚಿನ್ಲಿ. ಸಿಕ್ಕ ಬಿದ್ದ ಜಯಸಿಂಗ್. ಅವನಿಗನ್ಸಿತ್ತು ನನ್ಗೆ ಗೊತ್ತಾಗೋದಿಲ್ವಾ ಅವ ನನ್ನ ಬೇಹುಗಾರಿಕೆ ಮಾಡ್ತಿದ್ದಾನೆ ಅಂತ. ಜೋಗ, ರಿವೈಂಡ್ ಆದ್ರೂ ಮಾಡೋ. ಇದೇನ್ ಹೇಳ್ತಿದ್ದೀನಿ ನೀನು? ಈ ಪ್ಲೇಟ್ ಮತ್ತು ಚಮ್ಮಚೆಯ ತಾಳ ಮೇಳ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬಹಳ ಹೊಂದಾಣಿಕೆ ಇದ್ದಂತಿದೆ. ಅಲ್ಲಿ ನೋಡಿ ಅಜ್ಜಯ್ಯ, ಚಿನ್ಲಿ ಹೇಗೆ ಹೇಳಿದ್ನೋ ಹಾಗೆ ಎಂಟ್ರೆನ್ಸ್ ನಲ್ಲಿ ಹೋಲಿದೆ. ರುದ್ರ, ನೀನು ಪ್ಯಾಲೇಸ್ನಿಂದ ದೂರವಿರು. ಶಾಕಾಲ್ನನ್ನು ನಂಬೋ ಹಾಗೆಲ್ಲ. ನಾನು ಹೋಗ್ತೀನಿ ಮೊದಲು. ಎಲ್ಲವೂ ಸರಿ ಕಂಡ್ರೆ ನೀವೆಲ್ಲ ಹಿಂದಿನಿಂದ ಬಂದ್ಬೇಡಿ. ಅಜ್ಜಯ್ಯ ಜೋಕೆ. ಇದೇನಾಗ್ತಿದೆ? ಮಕ್ಕಳೇ, ಬೇಗನೆ ಇಲ್ಲಿಂದ ಹೊರಟೋಗ್ಬಿಡಿ. ಜಯಸಿಂಗ್ ಚೌಹಾಣ್, ನನ್ನ ಬಲೆಯಲ್ಲಿ ಸಿಕ್ಕಿ ಬಿದ್ದಲ್ಲ ನೀನು. ನನ್ನ ಮನದ ಆಸೆ ಇತ್ತು ಈ ಪ್ಯಾಲೇಸಿನ ಟಾಪ್ ಮೇಲೆ ಜಯಸಿಂಗ್ ಚೌಹಾಣ್ ಅದು ಒಂದು ಸ್ಟ್ಯಾಚು ಇರಬೇಕು. ಆಸೆ ಇವತ್ತು ಪೂರ್ಣವಾಯ್ತು. ಹಾಗೆ ಹೋಲ್ನ ದಾರಿ ಈಗಲೂ ತೆರೆದಿದೆ. ಬನ್ನಿ, ಏನ್ ನೋಡ್ತಿದ್ದೀರಾ? ನಾಚಬೇಡಿ, ನೀವು ಬನ್ನಿ. ಸ್ಟ್ಯಾಚ್ಯೂ ಆಗಿ ಪ್ಯಾಲೇಸ್ ಅನ್ನ ಚಂದ ಕಾಣಿಸಿ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯ ಬೇಡ ಶಾಕಾಲ್. ನಾನ್ ವಾಪಸ್ ಬರ್ತೀನಿ. ಅಜ್ಜಯ್ಯನನ್ನು ಬಿಡಿಸಿಕೊಂಡು ಹೋಗ್ತೀನಿ. ನೋಡೋಣ. ಶಾಕಾಲ್ ನಮ್ಮ ಪ್ಯಾಲೇಸ್ ಅನ್ನ ಕ್ಯಾಪ್ಚರ್ ಮಾಡ್ದ. ಚಿಂತಿಲ್ಲ ಬಿಡಿ, ನಾವು ಅವರಿಗೆ ತಕ್ಕ ಪಾಠ ಕಲಿಸೋಣ. ಅಂದ್ರೆ ನಾವು ಅವನ ಪ್ಯಾಲೇಸ್ ಅನ್ನು ಕ್ಯಾಪ್ಚರ್ ಮಾಡೋಣ. ಜಾಯ್ಕಾ ಅವ್ರೆ, ನಾವು ತುಂಬಾ ಹಸಿದಿದ್ದೀವಿ. ನಮ್ಗೆ ಏನಾದ್ರು ತಿನ್ಲು ಕೊಡ್ತೀರಾ ಪ್ಲೀಸ್? ರುದ್ರ, ನೀನ್ ನನ್ಗೆ ಪ್ಲೀಸ್ ಅಂದ್ಯಾ? ನನ್ಗೆ ಇವತ್ತಿನವರೆಗೂ ಯಾರೂ ಪ್ಲೀಸ್ ಅಂದಿಲ್ಲ. ಎಲ್ರು ಬಂದು ಆರ್ಡರ್ ಕೊಡ್ತಾರೆ.
ಊಟ ಕೊಡು, ಇದು ಮಾಡು, ಅದು ಮಾಡು. ಅಲ್ಬೇಡಿ ಸಾಯ್ಕಾ ಸರ್, ನೀವು ಜಗತ್ತಿನಲ್ಲೇ ತುಂಬಾ ಉತ್ತಮ ಶೆಫ್ ಆಗಿದ್ದೀರಿ. ನೀನ್ ನನ್ಗೆ ಸರ್ ಅಂದ್ಯಾ? ನಾನ್ ನಿಮ್ಗೆ ವರ್ಲ್ಡ್ ಕ್ಲಾಸ್ ಊಟ ಮಾಡಿ ತಿನ್ನಿಸ್ತೀನಿ. ನನ್ನ ಸರ್ ಅಂದ್ಯಾ? ಇಷ್ಟೊಂದು ಮರ್ಯಾದೆ, ಇಷ್ಟೊಂದು ಮರ್ಯಾದೆ ಇವತ್ತಿನವರೆಗೆ ಯಾರೂ ನನ್ಗೆ ಕೊಟ್ಟಿಲ್ಲ. ಆಯ್ತು, ಊಟವಾದ್ರೂ ಸಿಗುತ್ತೆ. ಜೋಗ, ನೀನ್ ಕೇಳಿದ್ಯಾ? ಹಲೋ ಶಾಕಾ, ನೀನ್ ನಮ್ಮನ್ನು ಸನ್ಸಿಟಿಯಿಂದ ಹೊರಗಟ್ಟಿದೆ. ಆ ಪ್ರಾಬ್ಲಮ್ ಈಗ ಸಾಲ್ವ್ ಆಗಿದೆ. ಯಾಕೆಂದ್ರೆ ಈಗ ನಾನ್ ನಿನ್ಗೆ ನಮ್ಮ ಹೊಸ ಮನೆ ತೋರಿಸ್ತೀನಿ, ಶಾಕಾಲ್ಸ್ ಪ್ಯಾಲೇಸ್. ಹೇಗನಿಸ್ತು? ನನ್ನ ಪ್ಯಾಲೇಸ್? ನಾನು ಇದರ ಬಗ್ಗೆ ಯೋಚಿಸ್ಲೇ ಇಲ್ಲ. ಹಾ, ನಿನ್ನ ಪ್ಯಾಲೇಸ್ ಈಗ ನಮ್ಮ ವಶದಲ್ಲಿದೆ. ನೀನ್ ಅಲ್ಲಿ ಖುಷಿಯಾಗಿರು, ನಾವು ಇಲ್ಲಿ ಖುಷಿಯಾಗಿರ್ತೀವಿ. ಆದ್ರೆ ಒಮ್ಮೆ ಅಜ್ಜನನ್ನು ಅಲ್ಲಿಂದ ಹೊರ ತೆಗಿತೀನಿ. ಸಾಯ್ಕಾ, ನಿನಗೆ ಇಷ್ಟು ಧೈರ್ಯವೇ? ನನ್ನ ವೈರಿಗಳಿಗೆ ಊಟ ಬಡಿಸ್ತಿದೀಯಾ? ಶಾಕಾಲ್, ಕ್ಷಮೆ ಇರ್ಲಿ, ಆದ್ರೆ ಇವ್ರು ನನ್ಗೆ ಕೊಟ್ಟ ಮರ್ಯಾದೆ ಇವತ್ತಿನವರೆಗೆ ನೀವ್ಯಾರೂ ಕೊಟ್ಟಿಲ್ಲ. ಅದಕ್ಕಾಗಿ ನಾನು ಇವರಿಗಾಗಿ ಮನಸಾರೆ ಉಪಚಾರ ಮಾಡ್ತಿದ್ದೀನಿ. ಜಿಮ್ಸುಮ್, ಟ್ರೀ ರೂಟ್ಗೆ ಹೇಳಿ ಲೈಬ್ರರಿಯಿಂದ ಬುಕ್ ತರ್ಸು. ಈಗ ನಾವು ಈ ಜಾಗ ಬಿಡುವಂತಿಲ್ಲ. ಓಕೆ ರುದ್ರ. ಲೈಬ್ರರಿ ಇದೆ ಅಲ್ಲ ಸರ್, ಸರ್ನಿಂದ ರುದ್ರನಿಗಾಗಿ ಬುಕ್ ತನ್ನಿ. ಜಿಬಾಯ್ಸ್ಕಾ ಬುಕ್ ಇನ್ ಪ್ಲೇಸ್ ಹೋ. ಅರೆ, ಇದೇನ್ ನಡೀತಿದೆ? ಅಲಾಜರ್ ಸರ್, ರುದ್ರ, ನೀನು ಶಕಾಲ್ ಸನ್ ಸಿಟಿ ಪ್ಯಾಲೇಸ್ ಅನ್ನು ತನ್ನ ಫೋರ್ಸ್ ಫೀಲ್ಡ್ ನಲ್ಲಿ ಟ್ರ್ಯಾಪ್ ಮಾಡಿದ್ದಾನೆ. ಏನು? ನನ್ಗೆ ಆ ಶೀಲ್ಡ್ ಅನ್ನು ಮುರಿಯಲು ಇನ್ಫಾರ್ಮೇಶನ್ ಬೇಕಾಗಿದೆ. ಈಗ್ಲೇ ಕಳಿಸ್ತೀನಿ ರುದ್ರ. ಥ್ಯಾಂಕ್ ಯು ಟಿ ರೂಟ್ಸ್. ಸಿಕ್ತು. ಅಗ್ನಿಯ ಆಕಾಶವಾಯು ಯಾವುದನ್ನು ಮುರಿಯಲಾಗದು, ಭೂಮಿಯದ್ದೇ ಶಕ್ತಿ ಇದನ್ನು ಮುರಿಯುವುದು. ಮಾಡಿದ್ದು ಮಹಾರಾಯ, ಇಷ್ಟು ಒಗಟಿನ ಮಾತುಗಳ ಅರ್ಥ ನನ್ಗಂತೂ ತಲೆ ಮೇಲಿಂದ ಹೋಗ್ತಿದೆ. ಈ ಒಗಟನ್ನು ನಾನ್ ಬಿಡಿಸಿದೆ. ಈಗ ಆಕ್ಷನ್ ಟೈಮ್. ಜಾಯ್ಕಾವ್ರಿ, ರುದ್ರನವ್ರೆ, ನೀವು ನನ್ನನ್ನು ಕರೆದ್ರಾ? ಹಾ, ಕರಿದೆ. ನಾನೀ ಪ್ಯಾಲೇಸ್ ಅನ್ನು ಮುರಿದು ಹೊಸತು ಕಟ್ಟಿಸ್ತೇನೆ. ನಿಮ್ಗೇನು ತೊಂದ್ರೆ ಇಲ್ವಲ್ಲ? ರುದ್ರ ಅವರೇ, ನೀವು ಬೇಕಾದ್ರೆ ಪ್ಯಾಲೇಸ್ ಅನ್ನು ಒಡೆಯಿರಿ, ಬಡೆಯಿರಿ, ನಾನ್ ನಿಮ್ ಜೊತೆ ಇರ್ತೀನಿ. Ibaiska Palace Bingo! ಶಾಕಾಲ್, ನೀವು ಅಷ್ಟು ಸುಲಭವಾಗಿ ನಮ್ಮ ಪ್ಯಾಲೇಸ್ ಅನ್ನು ರುದ್ರನಿಗೆ ಕೊಳ್ಳಲು ಹೇಗೆ ಬಿಡ್ತೀರಿ? ಏನಾದ್ರೂ ಮಾಡಿ. ನನ್ನ ಪ್ಯಾಲೇಸ್ ತುಂಬಾ ಹಳತಾಗಿತ್ತು. ಅದಕ್ಕೆ ನನ್ಗನಿಸುತ್ತು ಸ್ವಲ್ಪ ರಿನೋವೇಷನ್ ಮಾಡ್ತೀನಿ. ಹೀಗೂ ಅಲ್ಲಿ ಬಹಳ ನೆಗೆಟಿವ್ ವರ್ಡ್ ಬರ್ತಿತ್ತು. ಅಷ್ಟು ವರ್ಷ ಅಲ್ಲಿದ್ದೀರಿ, ಅದಕ್ಕೆ ನಿಮ್ಗೆ ಇನ್ಫಾರ್ಮ್ ಮಾಡುವ ಅನ್ಕೊಂಡೆ. ಈಗ ಪ್ಯಾಲೇಸ್ ಅದಲು ಬದಲು ಆಗಿದೆ. ಅಂದ್ಮೇಲೆ ನನ್ನ ಅಜ್ಜನನ್ನು ಬಿಟ್ಬಿಡು, ಅವರು ಅಲ್ಲಿ ಬರ್ತಾರೆ. ನಾನ್ ಜಾದು, ನಾನ್ ಮಾಯಾ ಜಾಲ.
ಹೆದರು ನನಗೆ, ನಾನು ಶಾಕಾಲ್. ನಿನ್ನ ಅಜ್ಜಯ್ಯನನ್ನಂತೂ ನಾನು ಎಂದೂ ಬಿಡೋದಿಲ್ಲ. ನಿನ್ನಿಂದ ಏನು ಮಾಡ್ಲು ಆಗ್ಲಿಕ್ಕಿಲ್ಲ ಶಾಕಾಲ್. ನೀನ್ ಸನ್ಸಿಟಿಯನ್ನು ನಿನ್ನ ಫೋರ್ಸ್ ಫೀಲ್ಡ್ ನಿಂದ ಟ್ರ್ಯಾಪ್ ಮಾಡ್ಬಿಟ್ಟಿದೆ. ಕವರ್ ಹೊಡೆದ್ರೆ ನಿನ್ನ ಮ್ಯಾಜಿಕ್ ಸನ್ಸಿಟಿಯಿಂದ ಹೋಗುತ್ತೆ. ಬೇಡ, ನೆಲ್ಲು ಈ ಒಡೆಯೋದನ್ನ. ನನ್ನ ಕನಸಿನ ಪ್ಯಾಲೇಸ್ ಅನ್ನು ನೀನು ಸರ್ವನಾಶ ಮಾಡ್ತೀಯ ರುದ್ರ. ಸಾಯ್ಕಾ, ನೀನು ಇವರನ್ನ ಯಾಕೆ ತಡಿತಾ ಇಲ್ಲ? ಸಾರಿ ಶಾಕಾಲ್, ಇವರು ಒಳ್ಳೆ ಜನರು, ಹೊಡಿಲಿ ಬಿಡಿ ಇದನ್ನ. ಏನ್ ಮಾಡಿದ್ರು ಚೆನ್ನಾಗೇ ಮಾಡಬಹುದು. ಹೀಗೂ ನಾನ್ ನಿಮ್ಮ ಮಾತು ಯಾಕೆ ಕೇಳಲಿ? ಇವತ್ತಿನವರೆಗೆ ನೀವೆಂದು ಇಷ್ಟು ಮರ್ಯಾದೆ ಕೊಟ್ಟಿಲ್ಲ ನೀವು. ಬೇಡ ಬೇಡ ಬೇಡ. ಈಗ ನನ್ನ ತಾಳ್ಮೆ ಕಟ್ಟೆ ಮುರಿತಿದೆ. ನಾನು ನನ್ನ ಪ್ಯಾಲೇಸ್ ಅನ್ನು ರಕ್ಷಿಸಲು ಹೋಗ್ತಿದ್ದೀನಿ. ಶಾಕಾಲ್, ನಿಲ್ಲಿ. ರುದ್ರನಿಗೆ ಇದೇ ಬೇಕಾಗಿದೆ. ನಾನು ಅವರನ್ನ ಬಿಡೋದಿಲ್ಲ. ಅದು ನನ್ನ ಪ್ಯಾಲೇಸು. ಇವ ಸಿಕ್ಬಿದ್ದ. ರುದ್ರ, ಪ್ಯಾಲೇಸ್ನ ಹೊರಗೆ ಗಿಡಗಳ ಮಧ್ಯೆ ಕವಚದಲ್ಲಿ ಒಂದು ಹೋಲ್ ಇದೆ. ಹೇ ಹೇ, ಥ್ಯಾಂಕ್ ಯು ಚಿಂದ್ಲಿ. ಮಾರಾ, ವರುಣ್, ನನ್ಗೆ ಕವಚದ ಒಂದು ಹೋಲ್ನದ್ದು ಗೊತ್ತಾಯ್ತು. ನಾನು ನನ್ನ ಇಮೇಜ್ ಇಲ್ಲಿ ಬಿಟ್ಟು ಅಜಯ್ನನ್ನು ಕಾಪಾಡಲು ಹೋಗ್ತಿದ್ದೀನಿ. ಹಾ, ನನ್ನ ಬ್ಯೂಟಿಫುಲ್ ಪ್ಯಾಲೇಸ್ ನ ಸ್ಥಿತಿ ನೀನು ಹೇಗೆ ಮಾಡ್ಬಿಟ್ಟಿದ್ಯಾ? ನಾನೀಗ ಒಂದೊಂದು ಹಾನಿಯಾದವುಗಳ ಹಾಗೆ ತೀರಿಸ್ಕೊಳ್ತೀನಿ. ಅಕೀರಾ, ಜಕೀರಾ, ಬಜೂಕಾ. ಶಾಕಾಲ್, ನಾನು ಇಲ್ಲಿದ್ದೀನಿ. ಹುಡಿ ಹುಡಿ, ನನ್ನ ಹಿಡಿಯುದ್ದಾದ್ರೆ ಹಿಡಿ ಶಾಕಾಲ್. ಎಸ್, ಈ ರುದ್ರ ಬಹಳ ಚಾಲಾಕಿದ್ದಾನೆ. ಚಿಂತಿಸ್ಬೇಡ ಜೇನಿ, ಇವತ್ತು ಅವನ ಯಾವುದೇ ಚಲಾಕಿ ಕೆಲಸ ಮಾಡೋಲ್ಲ. ಶಾಕಾಲ್ ತುಂಬಾ ಕೆಟ್ಟ ಮೂಡಿನಲ್ಲಿದ್ದಾನೆ. ಹೆಲೋ ಎವ್ರಿಬಡಿ. ರುದ್ರ, ನೀನ? ವಾವ್, ಶಾಕಾಲ್ ಹೇಗ್ ಫೈಟ್ ಮಾಡ್ತಾನೆ. ಯು ಪೀಪಲ್ ಎಂಜಾಯ್. ಅಲ್ಲಿವರೆಗೆ ನಾನನ್ನ ಕೆಲಸ ಮಾಡ್ಬಿಡ್ತೀನಿ. ಇವನು ಇಲ್ಲಿದ್ರೆ ಹಾ? ಈಗೇನಾಯ್ತು? ಶಾಕಾಲ್, ನೀನ್ ಯಾರ ಜೊತೆ ಫೈಟ್ ಮಾಡ್ತಿದ್ಯೋ ಅದು ರುದ್ರ ಅಲ್ಲ, ರುದ್ರನ ಇಮೇಜ್. ಅವ ಪ್ಯಾಲೇಸ್ ಒಳಗೆ ನುಗ್ಗಿ ಬಿಟ್ಟಿದ್ದಾನೆ. ಮೂರ್ಖ ಮಾಡಿದ್ವಿ, ಬಹಳ ಮಜಾ ಬಂತು. ಅಗ್ನಿ, ಆಕಾಶ, ವಾಯು ಇದನ್ನ ಮುರಿಯಲಾಗದು. ಭೂಮಿಯದ್ದೇ ಶಕ್ತಿ ಇದನ್ನು ಮುರಿದು ಬಿಡುವುದು. ನನ್ನ ಪ್ಯಾಲೇಸ್, ನನ್ನ ಬ್ಯೂಟಿಫುಲ್ ಬ್ಯೂಟಿಫುಲ್ ಪ್ಯಾಲೇಸ್.
ಮರ್ತು ಬಿಡು ಆ ಹುಡುಗನ. ಜೋಗ ಜಾಯ್ಕ ಎಲ್ರು ಕೆಲ್ಸಕ್ಕೆ ಶುರು ಮಾಡಿ ಸರಿ ಮಾಡಿ ನನ್ನ ಪ್ಯಾಲೇಸ್ ಅನ್ನು. ಮಗು ರುದ್ರ, ಥ್ಯಾಂಕ್ ಯು. ನೀನ್ ನಮ್ಮ ಪ್ಯಾಲೇಸ್ ಅನ್ನಷ್ಟೇ ಅಲ್ಲ, ನನ್ನನ್ನು ಕಾಪಾಡ್ದೆ. ಶಾಬಾಷ್.